ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಆಸ್ ಯೂಶುವಲ್ ನಾನು ಎವ್ರಿ ಡೇ ಮಾರ್ನಿಂಗ್ ಎದ್ದು ರೆಡಿಯಾಗಿ ಆಫೀಸ್ಗೆ ಹೊರಟೆ. ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಈವ್ನಿಂಗ್ ರಿಟರ್ನ್ ಮನೆಗೆ ಬಂದೆ. ಆದ್ರೆ ನನಗೆ ಸ್ವಲ್ಪ ಹೆಲ್ತ್ ಯಾಕೋ ಅನ್ಇವನ್ ಅಂತ ಫೀಲ್ ಆಗ್ತಿತ್ತು. ಬಿಕಾಸ್ ಯಾರು ಅಷ್ಟೇ ನಂತರ ತಪ್ಪು ಮಾಡಕ್ ಹೋಗ್ಬೇಡಿ. ನಾನು ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಪರ್ ಡೇ 3 meals ಆಕ್ಚುಲಿ ತಗೊಂತಿರ್ಲಿಲ್ಲ. ತುಂಬಾ ಟೈಮ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತಿದ್ದೆ. ಅಂಡ್ ಆಲ್ಸೋ ಔಟ್ಸೈಡ್ ಫುಡ್ ನ ಕೂಡ ಅವಾಯ್ಡ್ ಮಾಡಿ ನಾನು ಔಟ್ಸೈಡ್ ಫುಡ್ ಕೂಡ ತಿಂತಿರ್ತೀನಿ ಅವಾಗವಾಗ ಅಂತ ಅಲ್ಲ, ಮೇ ಬಿ ಟ್ವೈಸ್ ಇನ್ ಎ ಡೇ ಥ್ರೈಸ್ ಇನ್ ಎ ಡೇ ತಿಂತಾನೆ ಇರ್ತೀನಿ ನಾನು. ನನಗೆ ತುಂಬಾ ದಿನದಿಂದ ಗ್ಯಾಸ್ಟ್ರಿಕ್ ಇಶ್ಯೂ ಇತ್ತು, ಬಟ್ ಇದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಸ್ಪೈಸಿ ಫುಡ್ ಕೂಡ ಜಾಸ್ತಿ ತಿಂತೀನಿ. ಸೊ ಗ್ಯಾಸ್ಟ್ರಿಕ್ ಅಂಡ್ ಅಸಿಡಿಟಿ ಎರಡೂ ಕೂಡ ನನಗೆ ಇದೆ. ಇದೆರಡೂ ಇರೋದ್ರಿಂದ ನಾನು ಸ್ಪೈಸಿ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನನಗೆ ಡಾಕ್ಟರ್ ಮುಂಚೆನೇ ಹೇಳಿದ್ರು. ಅಂಡ್ ಮಧು ಕೂಡ ಯಾವಾಗೂ ಬೈತಿರ್ತಾನೆ ಜಾಸ್ತಿ ಸ್ಪೈಸಿ ಫುಡ್ ತಿನ್ಬೇಡ ಅಂತ. ಸೊ ಇವತ್ತು ಮಾರ್ನಿಂಗ್ ಏನಾಗಿತ್ತು, ಮಾರ್ನಿಂಗ್ ಇಂದ ನಾನು ಇನ್ನೂ ತಿಂದಿರಲಿಲ್ಲ, ಬಟ್ ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ಅರೌಂಡ್ 3:30 4 o'clock. ಅದು ಸ್ವಲ್ಪ ಸ್ಪೈಸಿ ಫುಡ್ ತಿಂದೆ, ನಾನ್ ವೆಜ್ಜು. ಅದು ನನಗೆ ಡೈಜೆಸ್ಟ್ ಆಗಿಲ್ಲ. ಈವ್ನಿಂಗ್ ನಾನು ಮನೆ ಹತ್ರ ಬಂದು ವಾಕಿಂಗ್ ಎಲ್ಲ ಮಾಡೋಣ ಅಂತ ಹೋದ್ರೆ ಫುಲ್ಲು ಗಂಟ್ಲು ಮತ್ತು ಎದೆ ಯಾಕೋ ಉರಿತಿರೋ ಥರ ಅನಿಸ್ತಿತ್ತು. ಆದರೆ ದಿ ಸೀರಿಯಸ್ ಥಿಂಗ್ ಏನಂದರೆ ಇವತ್ತು ನನಗೆ ವಾಮಿಟ್ ಮಾಡೋವಾಗ ಬ್ಲಡ್ ಬಂತು. ಫುಲ್ಲು ಅಂದರೆ ಡಾರ್ಕ್ ಬ್ರೌನ್ ಇರೋ ಥರ ಬ್ಲಡ್ಡು ಬಂತು, ಆ್ಯಕ್ಚುಯಲ್ ಬ್ಲಡ್ ಕೂಡ ಬಂತು. ಸೊ ನನಗೂ ಮದುಗೂ ತುಂಬ ಭಯ ಆಯಿತು, ಸ್ವಲ್ಪ ಗಿಡ್ಡಿನೆಸ್ ಥರ ಕೂಡ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಹಾಸ್ಪಿಟ್ಲ್ಗೆ ಹೋದ್ರೆ ಅಲ್ಲಿ ನಾನು ಅಡ್ಮಿಟ್ ಮಾಡಿಕೊಂಡ್ರು. ದೆನ್ ಡಾಕ್ಟರ್ ಚೆಕಪ್ ಕೂಡ ಮಾಡಿದ್ರು, ECG ಮತ್ತು ಹಾರ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ದೆನ್ ದೇ ಗಾಟ್ ಟು ನೋ ಗ್ಯಾಸ್ಟ್ರಿಕ್ ಇಂದಾನೇ ಆಗಿರೋದಂತ. ಹೊಟ್ಟೆ ಒಳಗಡೆ ಅಲ್ಸರ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 15 to 20 days ಮಿನಿಮಮ್ ನಾನು ಏನು ಸ್ಪೈಸಿ ಫುಡ್ ತಿನ್ನಬಾರ್ದು, ಕಂಪ್ಲೀಟ್ ಕ್ಲೀನ್ ಡಯಟ್ ಮಾಡಬೇಕು. ಅದಾದಮೇಲೆ ಕೂಡ ಯಾರಿಗೂ ಅಷ್ಟೇ ಜಾಸ್ತಿ ಸ್ಪೈಸಿ ಫುಡ್, ಮಸಾಲಾ ಫುಡ್ ಒಳ್ಳೇದಲ್ಲ. ಗ್ಯಾಸ್ಟ್ರಿಕ್ ಇಶ್ಯೂ ಇದ್ರೆ ಅದನ್ನು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ವಿ ಡೋಂಟ್ ನೋ ಇವಾಗ ಏನು ಇಶ್ಯೂ ಆಗುತ್ತೆ ಅಂತ. ಓಕೆ ಗೈಸ್, ಸಿ ಯು ಅಗೇನ್ ಟುಮಾರೋ ಅಂತ ಹೇಳ್ತಾನೆ ನಾನು ವ್ಲಾಗ್ನ ಏನು ಮಾಡ್ತಿದ್ದೀನಿ. ಗುಡ್ ನೈಟ್ ಆಲ್.